ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನನ್ನ ಹೆಂಡ್ತಿನ ತುಂಬ ಪ್ರೀತಿ ಮಾಡ್ತಿದ್ದೆ. ಆದರೆ ಅವಳ ಬರ್ಡೇ ದಿನ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ತೀರಾ ಲೇಟಾಗಿ ಬಂದೆ. ಆದರೆ ಅವಳೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ಲು. ನನ್ನ ಗೆಳೆಯನ ಜೊತೆ ಮಂಚ ಹಂಚ್ಕೊಳ್ತಿದ್ದಾಳೆ. ನಾನು ದಂಗಾಗಿ ಅವರಿಬ್ಬರನ್ನೇ ನೋಡ್ತಿದ್ದೆ. ಇಬ್ಬರು ನನ್ನ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾರೆ. ನಾನು ಕೆಳಗಡೆ ಕುಸಿದೆ. ನನ್ನ ಜೊತೆ ಯಾರೂ ಮಾಡಿದ ಕೆಲಸನ ಮಾಡಿಬಿಟ್ರು ಅವರಿಬ್ಬರು. ಅದೇನು ಗೊತ್ತಾಗಬೇಕು ಅಂದರೆ ಈ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಆಗ ನಿಮಗೆ ಅರ್ಥ ಆಗುತ್ತೆ. ನನ್ನ ಹೆಂಡ್ತಿನ ತುಂಬ ಪ್ರೀತಿಸ್ತೀನಿ. ಮದುವೆ ಆಗಿ ಇಬ್ರಿಗೂ ವರ್ಷ ತುಂಬ್ತಾ ಇದೆ. ಆದರೂ ಕೂಡ ಇಬ್ಬರು ಅಪರಿಚಿತರ ಥರ ಇದ್ದೀವಿ. ನನ್ನನ್ನು ಕಂಡ್ರೆ ಅವಳಿಗೆ ತುಂಬ ಇಷ್ಟ. ನನಗೆ ತುಂಬ ಮರ್ಯಾದೆ ಕೊಡ್ತಾಳೆ. ನನಗೂ ಕೂಡ ಅವಳು ಅಂದರೆ ಇಷ್ಟ. ಅವಳ ಆಸೆಗಳನ್ನು ನಾನು ಯಾವಾಗಲೂ ಈಡೇರಿಸ್ತಾರ ಇರ್ತೀನಿ. ಅವಳು ಅಂದರೆ ನನಗೊಂದು ಹುಚ್ಚು ಪ್ರೀತಿ. ಅವಳು ಕಣ್ಣಲ್ಲಿ ತೋರಿಸಿದ್ರು ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಅವಳನ್ನು ರಾಣಿ ಥರ ಸಾಕ್ತಾಯಿದ್ದೀನಿ. ಎಲ್ಲ ಕಷ್ಟ ನನ್ನ ಹತ್ರನೇ ಇರಲಿ, ಅವಳು ಮಾತ್ರ ಸುಖವಾಗಿರಬೇಕು ಅನ್ನೋದು ಮಾತ್ರ ನನ್ನ ಪಾಲಿಸಿ. ಅಮ್ಮ ಹೇಳ್ತಾಳೆ, ಹೆಂಡ್ತಿನ ಜಾಸ್ತಿ ತಲೆ ಮೇಲೆ ಇಟ್ಕೋಬೇಡ, ಅವಳು ನಿಂಗೆ ಮರ್ಯಾದೆನೇ ಕೊಡೋದಿಲ್ಲ ಅಂತ. ನಾನು ಇಷ್ಟ ಬಂದ ರೀತಿ ಹಾಡ್ತಾಳೆ. ಇಲ್ಲಿ ಹೆಣ್ಮಕ್ಳು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂತ ಪ್ರತಿ ಬಾರಿ ಹೇಳ್ತಾಳೆ. ಆದರೆ ಅವಳು ನಂಗೆ ಹೇಳೋ ಮಾತು ನಾನು ಅವಳ ಮಗ ಅನ್ನೋ ಸಿಂಪತಿಯಿಂದ ಅಷ್ಟೇ ಹೊರತು ಇನ್ಯಾವುದೇ ರೀತಿ ದುರುದ್ದೇಶ ಇಲ್ಲ. ಯಾಕಂದರೆ ನನ್ನ ದೊಡ್ಡಪ್ಪನ ಮಗನ ಹೆಂಡತಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು, ಫ್ರೀಡಮ್ಮು ಇತ್ತು. ಅಂಥ ಕಷ್ಟ ಸುಖ ತಿಳಿದೆ ಮದುವೆ ಆದ ವರ್ಷಕ್ಕೆ ಗಂಡನ್ನು ಬಿಟ್ಟು ಡೈವೋರ್ಸ್ ತೊಗೊಂಡು ಆಸ್ತಿಲಿ ಅರ್ಧ ಪಾಲು ತೊಗೊಂಡ್ಬಿಟ್ಲು. ಮೊದಲು ಪರವಾಗಿಲ್ಲ. ಇತ್ತೀಚೆಗೆ ನನ್ನ ಹೆಂಡತಿ ಅಮ್ಮ ಬಂದರೆ ಸಾಕು ಮುಖ ಸಿಂಡರ್ಸ್ಕೊಳ್ತಾಳೆ. ಅವಳಿಗೆ ಇಷ್ಟನೇ ಆಗೋದಿಲ್ಲ ಅಮ್ಮ ಬಂದರೆ. ಅಮ್ಮ ಊರಿಗೆ ಹೋಗ್ತೀನಿ ಅಂದ ತಕ್ಷಣ ಕಳಿಸೇ ಬಿಡ್ತಾಳೆ. ನಾನು ಬೇಡ ಅಂತ ಹೇಳ್ತೀನಿ. ಅದಕ್ಕಾಗಿ ನಾನು ಆಫೀಸಿಂದ ಮನೆಗೆ ಬರೋದ್ರೊಳಗಡೆ ಅಮ್ಮನ್ನ ಸಾಗ ಹಾಕ್ಬಿಟ್ಟಿರ್ತಾಳೆ. ಇವಳು ಅಡ್ಜಸ್ಟ್ಮೆಂಟ್ಗಳು ಇತ್ತೀಚೆಗೆ ನನಗೆ ಇಷ್ಟನೇ ಆಗೋದಿಲ್ಲ. ಆದರೂ ಕೂಡ ಅವಳಿಗೆ ಬೇಸರ ಆಗುತ್ತೆ ಅಂತ ಯಾವುದನ್ನು ಕೂಡ ನಾನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅವ್ರ ಅಮ್ಮ ಬಂದು ವಾರಗಟ್ಟಲೆ ಇಲ್ಲೇ ಇರ್ತಾರೆ. ತಿಂಗಳಗಟ್ಟಲೆ ಇದ್ದರೂ ಕೂಡ ನಾನವರನ್ನು ಏನೂ ಕೇಳೋದಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ಆದರೆ ಇವಳು ಹೀಗೆ ಮಾಡ್ತಾಳೆ. ಅದನ್ನು ನೆನೆಸ್ಕೊಂಡು ತುಂಬ ದುಃಖ ಆಗುತ್ತೆ. ನನ್ನ ಹೆಂಡತಿ ಅಪ್ಪ ಅಮ್ಮನ ಅವಶ್ಯಕತೆಗಳನ್ನು ನಾನೇ ಪೂರೈಸೋದು. ಯಾಕಂದರೆ ಮಾವಂಗೆ ಪೆನ್ಷನ್ ಏನೂ ಬರೋದಿಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ಇವಳ ಜೊತೆ ಇವಳು ಇಡೀ ಸಂಸಾರನ ಸಾಕ್ತಾಯಿದ್ದೀನಿ. ಆದರೂ ಕೂಡ ನನ್ನ ತಾಯಿ ವಿಷಯದಲ್ಲಿ ಈ ರೀತಿ ಮಾಡ್ತಾಳೆ. ಇದು ತುಂಬ ದುಃಖದ ವಿಷಯ. ಅದು ಅಲ್ಲದೆ ಅವರಮ್ಮ ಹೇಳ್ತಿದ್ಲು, ನಮಗೆ ಕಾರು ಬಂಗ್ಲೆ ಇರೋ ಸಂಬಂಧಗಳೇ ಬಂದಿತ್ತು, ಆದರೆ ನೀನು ಒಳ್ಳೆಯವನು ಅಂತ ಮದುವೆ ಮಾಡಿಕೊಟ್ಟಿದ್ದೀವಿ, ಅವಳನ್ನು ಸಾಕ್ತೀಯಾ, ಸರಿ ಹೋಗ್ತೀಯಾ ಅಂತ. ಆದರೆ ಮಕ್ಕಳಾದರೆ ನೀನು ಹೇಗೆ ನೋಡ್ಕೊಳ್ತೀಯಾ ಅಂತ ಹೇಳಿದಾಗ ನನ್ನ ಎದೆ ನಡುಗ್ತಾ ಇತ್ತು. ನನ್ನ ಹೆಂಡತಿ ತುಂಬ ಸುಂದರವಾಗಿದ್ಲು. ಅವಳನ್ನು ಇಷ್ಟಪಟ್ಟು ನಾನು ಮದುವೆ ಆಗಿದ್ದು. ಅವ್ರು ತುಂಬ ಬಡವರು. ಅವರ ಅಪ್ಪ ಅಮ್ಮ ಗಾರೆ ಕೆಲಸಕ್ಕೆ ಹೋಗ್ತಿದ್ರು, ದಿನಕೂಲಿ. ಇವ್ರ ಬದುಕಾಗಿತ್ತು. ಇವಳ ಸೌಂದರ್ಯಕ್ಕಾಗಿ ಮಾರು ಹೋಗಿ ನಾನು ಮದುವೆ ಆದೆ. ಆದರೆ ಮದುವೆ ಆದ ಸ್ವಲ್ಪ ಸಮಯ ತುಂಬ ಚೆನ್ನಾಗೇ ಇದ್ಲು. ಯಾವಾಗ ಅವರ ಅಪ್ಪ ಅಮ್ಮ ಬರೋದು ಜಾಸ್ತಿ ಆಯಿತು, ಆವಾಗ ಇವಳು ನನ್ನನ್ನು ದೂರ ಇಡೋದಕ್ಕೆ ಶುರು ಮಾಡಿದ್ಲು. ನನ್ನ ಜೊತೆ ಜಗಳ ಮಾಡೋದು, ಅವಳು ಕೇಳಿದ್ದು ತಂದುಕೊಟ್ಟಿಲ್ಲ ಅಂತಂದರೆ ರೂಮಿನ ಬಾಗಿಲನ್ನು ಹಾಕ್ಕೊಂಡು ಒಬ್ಬಳೇ ಮಲಗೋದು, ಇಷ್ಟು ಕಷ್ಟ ಕೊಡೋದಕ್ಕೆ ಶುರು ಮಾಡಿದ್ಲು. ಮೊದಲು ಚಿಕ್ಕವಳು ತಿಳುವಳಿಕೆ ಇಲ್ಲ ಅಂತ ಅಂದ್ಕೊಳ್ತಿದ್ದೆ. ಆದರೆ ಇತ್ತೀಚೆಗೆ ಅಮ್ಮ ಬಂದರೆ ಅಮ್ಮಂಗೆ ಬೇರೆ ತಟ್ಟೆ ಇಡ್ತಾಳೆ. ಊಟ ಮಾಡೋದಕ್ಕೆ ಚೆನ್ನಾಗಿ ಅಮ್ಮನಿಂದ ಅವಳು ಒಡವೆಗಳನ್ನು ತೊಗೊಂಡ್ಬಿಟ್ಟಿದ್ದಾಳೆ. ಮೊನ್ನೆ ಅವಳ ಅಪ್ಪ ಅಮ್ಮ ಬಂದಾಗ ನಂಗೆ ತಿಳಿದೆ ಇವರೆಲ್ಲ ಅಮ್ಮನಿಂದ ಆಸ್ತಿನ ಬರೆಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು.
ಆದರೆ ನಾನು ಇದನ್ನೆಲ್ಲ ತಿಳಿದು ಅವರನ್ನು ದೂರ ಇಟ್ಟೆ. ಅವತ್ತಿನಿಂದ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ನನಗೆ ನನ್ನ ಅಪ್ಪ ಅಮ್ಮ ಮುಖ್ಯ, ನೀನಲ್ಲ, ಬೇಕಾದರೆ ಡೈವೋರ್ಸ್ ಕೊಡು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾಳೆ. ಆಗ ಅಮ್ಮ ಹೇಳಿದ್ಲು, ಎಲ್ಲ ಆಸ್ತಿ ನಿನ್ನ ಹೆಸ್ರಿಗೆ ಬರೀತೀನಿ, ಮೊದಲು ನನ್ನ ಮಗನಿಗೆ ನೀನು ಪ್ರೆಗ್ನೆಂಟ್ ಆಗು, ನಮ್ಮ ವಂಶಕ್ಕೆ ವಂಶೋದ್ಧಾರಕ ಕೊಟ್ಟರೆ ಎಲ್ಲ ಆಸ್ತಿನೂ ನಿನ್ನ ಮತ್ತು ನಿನ್ನ ಮಗನ ಹೆಸರಿಗೆ ಬರೆದು ಬಿಡ್ತೀನಿ, ನನ್ನ ಮಗನ ಹೆಸರಲ್ಲಿ ಬಿಡಿಗಾಸು ಕೂಡ ಇಡೋದಿಲ್ಲ ಅಂತ ಅವಳ ತಲೆ ಮೇಲೆ ಆಣೆ ಮಾಡಿ ಹೇಳಿದಾಗ ಅವಳು ಖುಷಿಯಿಂದ ಅಷ್ಟೇ ತಾನೇ 3 ತಿಂಗಳಿಗೆ ನಾನು ಪ್ರೆಗ್ನೆಂಟ್ ಆಗ್ತೀನಿ ಅಂತ ಹೇಳಿಬಿಟ್ಲು. ಆವತ್ತಿಂದ ಭಯ ಜಾಸ್ತಿ ಆಗ್ತಿದೆ. ಕೇವಲ ದುಡ್ಡಿಗಾಗಿ ಒಡವೆಗಾಗಿ ಇವಳು ನನ್ನ ಜೊತೆ ಇದ್ದರೆ ನನ್ನ ಮಗುಗೆ ಒಳ್ಳೆ ಅಮ್ಮ ಆಗೋದಿಲ್ಲ. ಅವಳು ಹೇಳ್ದಾಗೆ ಡೈವೋರ್ಸ್ ಕೊಟ್ಬಿಡೋಣ ಅಂತ ಮನಸ್ಸಿಗೆ ಒಂದು ಬಾರಿ ಬಂತು. ಅಮ್ಮಂಗೆ ಈ ವಿಷಯನ ವಿವರಿಸಿ ಹೇಳಿದಾಗ ಅಮ್ಮ ನನ್ನ ಕೆನ್ನೆಗೆ 2 ಏಟು ಹೊಡೆದ್ಬಿಟ್ಲು. ಅವಳೇನೋ ಚಿಕ್ಕವಳು, ತಿಳಿಯೋದಿಲ್ಲ, ಅವಳ ಜೊತೆ ಆ ರೀತಿಯೆಲ್ಲ ಮಾತಾಡಬೇಡ, ಅವರಪ್ಪ ಅಮ್ಮ ಸರಿ ಇಲ್ಲ ಅಂತಂದರೆ ಅವಳದೇನು ತಪ್ಪು, ಅವಳೇನು ತಪ್ಪು ಮಾಡಿದ್ದಾಳೆ, ನೀನು ನನ್ನ ಸೊಸೆಗೇನಾದರೂ ತೊಂದರೆ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಚೆನ್ನಾಗಿ ಬೈದು ಊರಿಗೆ ಹೊರಟೋದ್ಲು. ಫೋನ್ ಮಾಡಿ ಹೇಳ್ತಾಳೆ, ನನ್ನ ಸೊಸೆ ಪ್ರೆಗ್ನೆಂಟ್ ಆಗೋವರೆಗೂ ನಾನು ಬರೋದಿಲ್ಲ ನಿಮ್ಮ ಮನೆಗೆ ಅಂತ. ನಿಜವಾಗ್ಲೂ ಈಗ ನನಗೆ ಮಗು ಬೇಡ, 1-2 ವರ್ಷ ನನ್ನ ಹೆಂಡ್ತಿನ ಗಮನಿಸ್ಬೇಕು. ಅವಳು ನಿಜವಾಗ್ಲೂ ನಮ್ಮ ಮನೆಗೆ ಒಳ್ಳೆಯವಳ ಅಥವಾ ಕೇವಲ ಈ ಮನೆ ಆಸ್ತಿಗಾಗಿ ಬಂದಿದ್ದಾಳೆ ಅಂತ ಅರ್ಥ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನ ತಾಯಿ ಮತ್ತು ನನ್ನ ತಂದೆಗೆ ಊರಲ್ಲಿ ಒಳ್ಳೆ ಹೆಸರಿದೆ, ಅದನ್ನೆಲ್ಲ ನಾನು ಉಳಿಸ್ಕೊಳ್ಳೇಬೇಕು ಅಂತ ಯೋಚಿಸ್ತಿದ್ದೆ. ಆಗ ನನ್ನ ಯೋಚನೆಗೆ ತಕ್ಕಂತೆ ನನ್ನ ಆಫೀಸಲ್ಲಿ ಒಂದು ಹೊಸ ಆಫರ್ ನನಗಾಗಿ ಬಂತು. 3 ತಿಂಗಳು ಹೈದರಾಬಾದಲ್ಲಿ ಕೆಲಸ, ತುಂಬ ಒಳ್ಳೆ ಕೆಲಸ ಆಗಿದ್ದರಿಂದ ನಾನು ಒಪ್ಕೊಂಡೆ. 3 ತಿಂಗಳು ಗ್ಯಾಪ್ ಆದರೆ ಎಲ್ಲ ಸರಿ ಹೋಗುತ್ತೆ. ನಾನಿಲ್ಲಿ ಎಲ್ಲ ಅವರ ಅವಶ್ಯಕತೆಗಳನ್ನು ಪೂರೈಸ್ತಾ ಇರೋದ್ರಿಂದ ಅವರು ಈ ರೀತಿ ಆಡ್ತಿದ್ದಾರೆ. ಸ್ವಲ್ಪ ಅವರಿಂದ ನಾನು ದೂರ ಹೋದರೆ ಅವರು ಕೂಡ ನನ್ನನ್ನು ಮಿಸ್ ಮಾಡ್ಕೊಳ್ತಾರೆ ಅಂತ ಯೋಚಿಸ್ತಿದ್ದೆ. ನಾನು ಹೋಗ್ತೀನಿ ಅಂದ ತಕ್ಷಣ ನನ್ನ ಹೆಂಡತಿ ಮುಖದಲ್ಲಿ ಒಂದು ರೀತಿ ಆನಂದ ಕೂಡಿತ್ತು. ನನಗೆ ಆಶ್ಚರ್ಯ ಆಯಿತು. ಅವಳು ಸಡನ್ನಾಗಿ ಕೇಳಿದ್ಲು, ನಿಮ್ಮ ATM ಕಾರ್ಡ್ ನನಗೆ ಕೊಟ್ಟು ಹೋಗಿ ಅಥವಾ ನನ್ನ ಫೋನ್ಗೆ ದುಡ್ಡನ್ನು ಸೆಂಡ್ ಮಾಡಿ ಹೋಗಿ ಅಂತ. ಆಗ ನಾನು ಏನೂ ಮಾತಾಡದೆ ಅವಳು ಎಷ್ಟು ಹೇಳಿದ್ಲೋ ಅಷ್ಟು ದೊಡ್ಡ ಮೊತ್ತದ ಅಮೌಂಟನ್ನು ಅವಳ ಫೋನಿಗೆ ಸೆಂಡ್ ಮಾಡಿದ್ದೆ. ಆಗ ಅವಳು ಇನ್ನೂ ಖುಷಿಯಾದಳು. ನಾನು ಅವಳನ್ನು ಬಿಟ್ಟು ಹೋಗ್ತೀನಿ ಅನ್ನೋ ಬೇಸರ ಸ್ವಲ್ಪ ಕೂಡ ಇಲ್ಲ. ಒಂದು ರೀತಿ ವಿಚಿತ್ರ ಅಂತ ಅನ್ನಿಸ್ತು. ಹಾಡು ಹಗಲಲ್ಲಿ ಇಲ್ಲ ಅಂದರೆ ನೀರಿಗಾಗಲಿ ಅಂತ ಯೋಚಿಸ್ದೆ. ಹೋದ್ಮೇಲೆ 1-2 ಕಾಲ್ ಮಾಡಿದ್ಲು ಅಷ್ಟೇ. ಅದು ಕೂಡ ನನ್ನ ಆಫೀಸ್ನ ಫೈಲ್ ಮನೆಯಲ್ಲಿನೇ ಇತ್ತು. ಅದನ್ನು ಹೇಗೆ ಸೆಂಡ್ ಮಾಡೋದು, ನಿಮ್ಮ ಆಫೀಸ್ಗೆ ಯಾರ ಕೈಯಲ್ಲಿ ಕಳಿಸೋದು, ನಿಮ್ಮ ಗೆಳೆಯ ಕಿರಣ್ ಬರ್ತಾರೆ ಅಂತ ಕೇಳಿದ್ಲು. ಕಿರಣ್ ಬಗ್ಗೆ ಇವಳಿಗೇನು ಗೊತ್ತು ಅಂತ ನಾನು ಯೋಚಿಸ್ತಿದ್ದೆ. ಕಿರಣ್ ನನ್ನ ಗೆಳೆಯ, ಅದು ಗೊತ್ತು, ಆದರೆ ತುಂಬ ಪರಿಚಯ ಇರೋ ರೀತಿ ಯೋಚನೆ ಮಾಡ್ತಿದ್ದಾಳೆ. ಅಷ್ಟೇ ಅಲ್ಲ, ಅವ್ರ ಮನೆ ಅಡ್ರೆಸ್ ಕೂಡ ನನ್ನ ಬಳಿ ಕೇಳಿ ತಿಳ್ಕೊಂಡ್ಳು. ಫೋನ್ ನಂಬರ್ ಅಂತ ಇದೆಲ್ಲವನ್ನು ನಿಮ್ಮ ಫೈಲ್ಗಳನ್ನು ನಿಮ್ಮ ಆಫೀಸಿಗೆ ಕಳಿಸೋದಕ್ಕೆ ಅಷ್ಟೇ, ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ ಅಂತ ಹೇಳಿದಾಗ ನಾನು ಆಶ್ಚರ್ಯದಿಂದ ಇನ್ಯಾವ ಉದ್ದೇಶ ಇರೋದಕ್ಕೆ ಸಾಧ್ಯ ಅಂತ ಕೇಳಿದೆ. ನನ್ನ ಗೆಳೆಯನ ಜೊತೆ ಅವನು ತುಂಬ ಒಳ್ಳೆಯವನು, ಅವನ ಜೊತೆ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡು, ನನ್ನ ಜೊತೆ ಇರೋ ಥರ ಇರಬೇಡ ಅಂತ ಹೇಳಿದಾಗ ಆ ಕಡೆಯಿಂದ ಅವಳು ಜೋರಾಗಿ ನಕ್ಕಳು. ನಾನು ಹೇಗೆ ನಗು ಅಂದಾಗ ಅವಳು ಏನೂ ಮಾತಾಡದೆ ಫೋನ್ ಕಟ್ ಮಾಡಿದ್ಲು. ಅಮ್ಮ ಫೋನ್ ಮಾಡಿ ಅದೇ ವಿಷಯ ಹೇಳ್ತಾಳೆ, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗೋವರೆಗೂ ನಾನು ಬೆಂಗಳೂರಿಗೆ ಬರೋದಿಲ್ಲ ಅಂತ. ಇಲ್ಲಿಯ ಪರಿಸರ ತುಂಬಾ ಚೆನ್ನಾಗಿತ್ತು, ಬೆಂಗಳೂರನ್ನು ಬಿಟ್ಟು ಇಲ್ಲೇ ಸೆಟಲ್ ಆಗಿಬಿಡೋಣ ಅಂತ. ಸ್ವಲ್ಪ ದಿನ ಹೆಂಡತಿ ಸಂಸಾರ ಇದೆಲ್ಲ ಬೇಡ, ಅಲ್ಲೇ ಇದ್ದಷ್ಟು ನನ್ನನ್ನು ತುಂಬ ಎಳಿತಾರೆ, ಇಲ್ಲಿ ಯಾರೂ ಸಿಗೋದಿಲ್ಲ ಅಂತ ಯೋಚಿಸ್ತಿದ್ದೆ.
ದಿನದಿಂದ ದಿನಕ್ಕೆ ನನಗೆ ಈ ವಾತಾವರಣ ಅಡ್ಜಸ್ಟ್ ಆಗ್ತಿದೆ. ನನ್ನ ಹೆಂಡತಿ ನನಗೆ ಕಾಲ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾಳೆ. ನಾನು ಕಾಲ್ ಮಾಡಿದಾಗಲೂ ಫೋನ್ ಸರಿಯಾಗಿ ಎತ್ತೋದಿಲ್ಲ. ನಾನು ಬ್ಯುಸಿ ಇದ್ದೀನಿ, ನಂಗೆ ಕೆಲಸ ಇದೆ, ನೀವು ನನ್ನನ್ನು ಇಲ್ಲಿ ಒಬ್ಬಳನ್ನೇ ಬಿಟ್ಟು ಹೊರಟೋದ್ರಿ ಅಂತ ಗಲಾಟೆ ಮಾಡ್ತಾಳೆ. ಹಾಗಾದರೆ ಮುಂದಿನ ವಾರನೇ ನಾನು ಬಂದುಬಿಡ್ತೀನಿ. ಇಲ್ಲಿರೋ ಎಲ್ಲ ಪ್ರಾಜೆಕ್ಟ್ನೂ ನಾನು ಗೆಳೆಯನಿಗೆ ಒಪ್ಪಿಸಿ ಬರ್ತೀನಿ ಅಂದರೆ ಅವಳು ಗಾಬರಿ ಆದಳು. ಪರವಾಗಿಲ್ಲ, ಅಪ್ಪ ಅಮ್ಮ ಇದ್ದಾರೆ, ಸಹಾಯ ಮಾಡ್ತಿದ್ದಾರೆ, ನೀವು ಅಲ್ಲಿರೋ ಕೆಲಸವನ್ನೆಲ್ಲ ಮಾಡಿ ಬನ್ನಿ ಅಂತ ತುಂಬ ನಯವಾಗಿ ಹೇಳಿದ್ಲು. ಏನೂ ನನಗೆ ತಿಳಿದೆ ಇವಳು ಏನು ಮಾಡ್ತಿದ್ದಾಳೆ ಅಂತ ಅನ್ನಿಸ್ತು. ಅವನಿಗೆ ಕಾಲ್ ಮಾಡಿದ್ರೆ ತಮ್ಮ ಮಗಳು ತುಂಬ ಕಷ್ಟಪಡ್ತಿದ್ದಾಳೆ, ನಿಮ್ಮನ್ನು ಮದುವೆ ಆಗಿ ನೀನು ಅವಳನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಮಾತಾಡಿದ್ರು. ಅದರಿಂದ ನನಗೆ ಅಷ್ಟೇನೂ ನೋವಾಗಲಿಲ್ಲ. ಅವರಿಂದ ನನಗೆ ಯಾವುದೇ ರೀತಿ ನಿರೀಕ್ಷೆಗಳು ಇಲ್ಲ. ಅವ್ರ ಬಗ್ಗೆ ನನಗೆ ಗೊತ್ತು. ಮೊಸರಲ್ಲಿ ಕಲ್ಲು ಹುಡುಕೋ ಜನ ಅವ್ರು ನನ್ನನ್ನು ಯಾಕೆ ಪ್ರೀತಿ ಮಾಡ್ತಾರೆ, ಕೇವಲ ನನ್ನ ಆಸ್ತಿ ಬೇಕು ಅಷ್ಟೆ ಅಂತ ಅಂದ್ಕೊಂಡ್ರು. ಕಡಿಮೆ ಆಗ್ತಿಲ್ಲ. ಅವಳ ಜೊತೆ ಕಳೆದ ಮಧುರ ಕ್ಷಣಗಳು ಪದೇ ಪದೇ ನೆನಪಾಗ್ತಿವೆ. ಹುಡುಗಿ ನಾನು ಹಿಂದೆ ಬಿದ್ದವಳೆ, ತುಂಬ ಸುಂದರವಾಗಿದ್ದಾಳೆ, ಒಳ್ಳೆ ಕೆಲಸದಲ್ಲಿದ್ದಾಳೆ, ಶ್ರೀಮಂತರ ಮನೆ ಹುಡುಗಿ ಅಂತ ಅನಿಸುತ್ತೆ. ಆದರೆ ಯಾವಾಗಲೂ ನನ್ನ ಹಿಂದೆನೇ ಇರ್ತಾಳೆ. ನಂಗೆ ಮದುವೆ ಆಗಿದೆ ಅನ್ನೋ ವಿಷಯ ನಿನ್ನೆ ತಿಳಿದು ಅಳ್ತಾ ಇದ್ಲು. ಆಗ ನನ್ನ ಸೀನಿಯರ್ ಹೇಳಿದ್ರು, ಆ ಹುಡುಗಿ ನಿಮ್ಮ ಮೇಲೆ ಮನಸ್ಸಿಟ್ಕೊಂಡಿದ್ದಾಳೆ, ನೀವು ನೋಡಿದ್ರೆ ಮದುವೆ ಆಗಿಬಿಟ್ಟಿದ್ದೀರಾ ಅಂತ. ಇದೆಲ್ಲವನ್ನು ನೆನೆಸ್ಕೊಂಡು ನನಗೆ ಒಂದು ರೀತಿ ವಿಚಿತ್ರ ಅಂತ ಅನ್ನಿಸ್ತು. ಇಷ್ಟಪಟ್ಟು ಹೆಂಡತಿ ಸಿಗೋದಿಲ್ಲ, ಬೇರೆ ಯಾವುದೋ ಹುಡುಗಿ ಪ್ರೀತಿ ಮಾಡ್ತಾಳೆ. ನನ್ನನ್ನು ನನ್ನ ಗೆಳೆಯ ಕಿರಣ್ ಕೂಡ ಇತ್ತೀಚೆಗೆ ನಂಗೆ ಫೋನ್ನೇ ಮಾಡೋದಿಲ್ಲ. ಮೊದಲಾದರೆ ಫೋನ್ ಮಾಡ್ತಿದ್ದ, ಆದರೆ ಇವಾಗ ಯಾವಾಗಲೂ ಅವ್ನ ನಂಬರ್ ಬ್ಯುಸಿ ಬರುತ್ತೆ, ಇಲ್ಲ ಅಂತಂದರೆ ನಾಟ್ ರೀಚಬಲ್ ಏನು ಅಂತ ಹೇಳ್ತಿದ್ದ. ಹುಡುಗಿನ ನೋಡೋದಕ್ಕೆ ಹೋಗಿರ್ಬೋದು ಅಷ್ಟೆ, ಅವ್ರ ನಂಬರ್ ಬ್ಯುಸಿ ಬರ್ತಿದೆ, ನಾಟ್ ರೀಚಬಲ್ ಬರ್ತಿದೆ. ಅವಳಿಗೆ ಫ್ರೆಂಡ್ಸ್ಗಳು ತುಂಬ, ಯಾರಾದರೂ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತಾಳೆ. ನೀನು ಯಾಕೆ ಅಷ್ಟೊಂದು ಅನುಮಾನ ಪಡ್ತೀಯಾ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಿದೆ. ನನ್ನ ಮನಸ್ಸು ಇನ್ನೂ ಕೂಡ ಹೇಳ್ತಿದೆ, ಅವಳು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ, ನೀನು ಕೂಡ ಅವಳನ್ನು ಪ್ರೀತಿ ಮಾಡಬೇಕು, ಅವಳಿಗಾಗಿ ಸರ್ವಸ್ವನೂ ಎರಿಬೇಕು ಅಂತ. ಅದೇನು ನಿನಗೆ ಗೊತ್ತಾಗ್ತಿಲ್ಲ ಅವಳ ಪ್ರೀತಿ ಅಂತ. ನನ್ನ ಮನಸ್ಸು ಅವಳ ಮೇಲೆ ಅನುಮಾನ ಪಡೋದಕ್ಕೆ ಬಿಡ್ತಿಲ್ಲ. ಆದರೆ ನಾನು ಅಷ್ಟೊಂದು ಕಾಲ್ ಮಾಡಿದ್ರು ಕೂಡ ಅವಳು ಫೋನೇ ಪಿಕ್ ಮಾಡ್ತಿಲ್ಲ. ಏನು ಮಾಡೋದು ತಿಳಿತಿಲ್ಲ. ನನ್ನ ಗೆಳೆಯರಿಗೆ ಹೇಳಿದೆ ಮನೆ ಬಳಿ ಹೋಗಿ ಅಂತ. ನಿನ್ನೆ ಬೀಗ ಹಾಕಿದೆ ಅಂತ ಹೇಳಿದ್ರು. ನನ್ನ ಕಾಂಟ್ಯಾಕ್ಟ್ಗೆ ಯಾರೂ ಸಿಗೋದಿಲ್ಲ. ವಿಧಿ ಇಲ್ಲದೆ ನಾನು ಊರಿಗೆ ಹೋಗಬೇಕಾಗಿತ್ತು. ಸಡನ್ನಾಗಿ ಫ್ಲೈಟ್ ಬುಕ್ ಮಾಡಿದೆ. ಡಬಲ್ ರೇಟ್ ಆಯಿತು. ಪರವಾಗಿಲ್ಲ, ನನ್ನ ಹೆಂಡ್ತಿಗೇನಾದರೂ ತೊಂದರೆ ಆಗಿರ್ಬೋದು. ಅವಳು ನನಗೆ ಅದನ್ನು ಮನಸ್ಸು ಬಿಚ್ಚಿ ಹೇಳ್ತಿಲ್ಲ. ಅವಳ ಅಪ್ಪ ಅಮ್ಮ ಏನಾದರೂ ಹೆಚ್ಚು ಕಡಿಮೆ ಮಾಡಿರ್ಬೋದು. ಒಂದೊಂದು ಬಾರಿ ಅವಳ ಅಪ್ಪ ಅಮ್ಮನನ್ನು ಕೂಡ ಅವಳು ಬೈತಿದ್ಲು ಅಂತ ಯೋಚಿಸ್ತಾ ಇದ್ದೆ. ಸಡನ್ನಾಗಿ ಮನಸ್ಸು ದುಃಖದಿಂದ ಕೂಡಿಬಿಟ್ಟಿತ್ತು. ಅವಳಿಗೆ ಏನೋ ತೊಂದರೆ ಆದರೆ ನಾನು ಹೇಗೆ ಬದುಕಲಿ, ನನ್ನ ಪ್ರಾಣ ನನ್ನ ಹೆಂಡತಿ ಅಂತ ಅನ್ನಿಸ್ತು. ತುಂಬ ದುಃಖದಿಂದ ಭಾರವಾದ ಮನಸ್ಸನ್ನು ಹೊತ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ನಾನು ಈ ರೀತಿ ಬಂದಾಗ ನನ್ನ ಹೆಂಡತಿ ಬರ್ತಾಳೆ ನನ್ನನ್ನು ರಿಸೀವ್ ಮಾಡೋದಕ್ಕೆ ಅಂತ ಆಸೆ ಪಟ್ಟಿದ್ದೆ. ಆದರೆ ಇವತ್ತು ಯಾರೂ ಕೂಡ ಇಲ್ಲ, ನಾನು ಒಬ್ಬನೇ. ಅದೆಲ್ಲವನ್ನು ಯೋಚಿಸೋ ಸಮಯ ಇಲ್ಲ ಅಂತ ಮನೆ ಕಡೆ ಓಡಿದೆ. ಅಲ್ಲೇ ಇದ್ದ ಕ್ಯಾಬನ್ನು ಹಿಡಿದು ಮನೆಗೆ ಹೋಗೋವರೆಗೂ 1000 ಕೆಟ್ಟ ಆಲೋಚನೆಗಳು. ಈಗಲೂ ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡ್ತಿಲ್ಲ. ಅವಳು ನಿರಂತರವಾಗಿ ಫೋನ್ ಮಾಡ್ತಾನೇ ಇದ್ದೀನಿ, ಅವಳು ಫೋನನ್ನು ಎತ್ತತಾನೇ ಇಲ್ಲ. ಗೇಟ್ ಕೀ ನನ್ನ ಬಳಿನೇ ಇತ್ತು. ಗೇಟನ್ನು ತೆಗೆದು ಒಳಗೆ ಹೋಗಬೇಕಾದಾಗಲೂ ಕೂಡ ಫೋನ್ ಮಾಡಿದೆ. ಯಾಕಂದರೆ ಮನೆ ಒಳಗಡೆಯಿಂದ ಶಬ್ದ ಬರ್ತಿದೆ. ಯಾರೂ ಇಲ್ಲ ಅಂತ ಹೋಗೋ ರೀತಿ ಇಲ್ಲ. ನಿಧಾನವಾಗಿ ಕಿಟಕಿಯಿಂದ ನೋಡಿದಾಗ ನನ್ನ ಹೆಂಡತಿ
ನನ್ನ ಗೆಳೆಯ ಕಿರಣ್ ಜೊತೆ ಬೆತ್ತಲೆಯಾಗಿ ಮಂಚವನ್ನು ಹಂಚ್ಕೊಳ್ತಿದ್ದಾಳೆ. ಇಬ್ಬರು ತುಂಬ ಮಾದಕವಾಗಿ ಮಾತುಗಳನ್ನು ಆಡ್ತಿದ್ದಾರೆ. ನನ್ನನ್ನು ಅವಳು ಎಂದೂ ಕೂಡ ಇಷ್ಟೊಂದು ಪ್ರೀತಿ ಮಾಡಿಲ್ಲ ಅಂತ ಪರಪುರುಷನ ಜೊತೆ ಇಷ್ಟೊಂದು ಮುದ್ದಾಗಿ ಸುಂದರವಾಗಿ ಬದುಕನ್ನು ಬದುಕ್ತಿದ್ದಾಳೆ ಅನ್ನೋದನ್ನು ನೆನೆಸ್ಕೊಂಡು ನನಗೆ ದುಃಖ ಆಯಿತು. ಬಾಗಿಲನ್ನು ತೆಗೆದು ಒಳಗೋದಾಗ ಅವಳು ನನ್ನನ್ನು ನೋಡಿ ಬೆಚ್ಚಿಬಿದ್ಲು. ಆದರೆ ಕಿರಣ್ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಂತರ ಅವಳಿಗೂ ಧೈರ್ಯ ಬಂತು. ನಾನು ಕಿರಣನ್ನು ಬಿಡೋದಿಲ್ಲ, ನಿನಗೂ ನನಗೂ ಸಂಬಂಧನೇ ಇಲ್ಲ, ನೀನು ನನ್ನ ಗಂಡನೇ ಅಲ್ಲ ಅಂತ ಅವಳು ಹೇಳಿದಾಗ, ನೀನು ಕೊಡದ ಸುಖನ ಕಿರಣ್ ಕೊಡ್ತಿದ್ದಾನೆ ಅಂತ ಅವಳು ಹೇಳಿದಾಗ ನಾನು ಕೆಳಗೆ ಕುಸ್ತು ಹೋದೆ. ದುಃಖದಿಂದ ಅವರಿಬ್ಬರ ಬೆತ್ತಲೆಯ ಚಿತ್ರಣವನ್ನು ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ. ಅಂದರೆ ಇಬ್ಬರು ನನ್ನ ಕಣ್ಣೆದ್ರೆ ಒಬ್ರಿಗೊಬ್ರು ಅಂಟ್ಕೊಂಡಿದ್ದಾರೆ, ಜನ್ಮ ಜನ್ಮದ ಅನುಬಂಧ ಇದು ಅನ್ನೋ ರೀತಿ ತೋರ್ತಿದೆ. ಆದರೆ ನನ್ನ ಭಾವನೆಗಳ ಜೊತೆ ಇವಳು ಯಾಕೆ ಆಟ ಆಡಿದ್ಲು? ನನ್ನ ದುಡ್ಡು, ನನ್ನ ಆಸ್ತಿ, ಇಷ್ಟು ದಿನ ನಾನು ಸಂಪಾದನೆ ಮಾಡಿದ್ದು ಎಲ್ಲವನ್ನ ಬಾಯಿಗೆ ಹಾಕ್ಕೊಂಡ್ಲು. ಅದೆಲ್ಲ ಹೋದರೆ ಹೋಗಲಿ, ನನ್ನ ಗೆಳೆಯನನ್ನೇ ಅವಳು ಪ್ರಿಯಕರನನ್ನಾಗಿ ಮಾಡಿಕೊಂಡು ಈ ಕಡೆ ನನ್ನ ಗೆಳೆಯನನ್ನು ಕಿತ್ಕೊಂಡ್ಲು ಅಂತ ಜೋರಾಗಿ ಅಳೋದಕ್ಕೆ ಶುರು ಮಾಡಿದೆ. ಆಗ ನನ್ನ ಗೆಳೆಯ ಹೇಳ್ತಾನೆ, ನಾನು ತುಂಬ ದಿನಗಳಿಂದ ನಿನ್ನ ಹೆಂಡತಿಗೆ ಕಾಳು ಹಾಕ್ತಿದ್ದೆ, ನೀನವಳ ಕಡೆ ಗಮನ ಸರಿಯಾಗಿ ಕೊಟ್ಟಿಲ್ಲ, ಆದ್ದರಿಂದ ಅವಳು ನನ್ನ ಕಡೆ ತುಂಬ ಈಸಿಯಾಗಿ ಬಿದ್ದುಬಿಟ್ಲು. ಆಗ ಗೆಳೆಯನ ಕುತ್ತಿಗೆನ ಹಿಡ್ಕೊಂಡು ಅವ್ನಿಗೆ ಹೊಡೆಯೋದಕ್ಕೆ ಹೋದಾಗ ನನ್ನ ಹೆಂಡತಿ ಬಂದು ತಡೆದು, ನೀನು ಯಾರೋ ಮೂರನೇ ವ್ಯಕ್ತಿ, ನಿನಗೆ ನಾನು ಡೈವೋರ್ಸ್ ಕೊಡ್ತಾಯಿದ್ದೀನಿ, ದಯವಿಟ್ಟು ಹೊರಟೋಗು, ನಾನು ಇವನ ಜೊತೆ ಸುಂದರವಾದ ಬದುಕನ್ನು ಕಟ್ಕೊಳ್ತೀನಿ, ಇವತ್ತಿನಿಂದ ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಅವಳು ನನ್ನನ್ನು ಮನೆಯಿಂದ ಹೊರಗೆ ತಳ್ಳಿದ್ಲು. ಮನೆ ಗೇಟಿಂದ ಹೊರಗೆ ನಾನಿನ್ನೇನು ಕೆಳಗೆ ಬೀಳಬೇಕು ಅಷ್ಟರಲ್ಲಿ ಯಾವುದೋ ಒಂದು ಸುಂದರವಾದ ಕೈಗಳು ನನ್ನನ್ನು ಬಾಚಿ ಹಿಡ್ಕೊಂಡ್ವು. ಆ ಮನುಷ್ಯಳು ಯಾರೂ ಅಲ್ಲ, ನಾನು ಹೈದ್ರಾಬಾದ್ನ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದ ನನ್ನ ಸಹಪಾಠಿ. ತುಂಬ ಸಲ ನನ್ನನ್ನು ಪ್ರೀತಿ ಮಾಡು ಅಂತ ಪ್ರಪೋಸ್ ಮಾಡ್ತಾ ಇದ್ದ ಹುಡುಗಿ. ನೀನು ಹೇಗಿಲ್ಲಿಗೆ ಬಂದೆ ಅಂತ ಕೇಳಿದ್ರೆ, ನಿಮ್ಮ ಹೆಂಡ್ತಿನ ನೀವು ನೋಡೋದಕ್ಕೆ ಬಂದಿದ್ದೀರಾ ಅಂತ ತಿಳಿತು. ನಿಮ್ಮ ಹೆಂಡ್ತಿ ನನಗಿಂತ ಸುಂದರವಾಗಿದ್ದಾರಾ ಅಂತ ನೋಡೋದಕ್ಕೆ ಬಂದೆ. ಆದರೆ ಇಲ್ಲಿ ನಿಮ್ಮ ಮನಸ್ಸು ಮಾತ್ರ ಅಲ್ಲ, ಅವ್ರು ಕೂಡ ತುಂಬ ವಿಕಾರವಾಗಿದ್ದಾರೆ ಅಂತ. ಆಗವಳು, ನಿಮಗೆ ನಿಮ್ಮ ಹೆಂಡ್ತಿ ಬೇಕಾ ಅಥವಾ ನಾನು ಬೇಕಾ ಹೇಳಿ? ನಿಮ್ಮ ಪ್ರೀತಿನ ತಿರಸ್ಕರಿಸಿ ಬೇರೆಯವ್ರ ಜೊತೆ ಬದುಕನ್ನು ಹಂಚ್ಕೊಂಡಿರೋ ಹೆಂಡ್ತಿ ಬೇಕಾ ಅಥವಾ ನಿಮಗಾಗಿ ನನ್ನ ಸರ್ವಸ್ವವನ್ನೇ ಧಾರೆ ಎರೆದ ಮತ್ತು ಈಗಲೇ ಮದುವೆ ಆಗೋ ಈ ಪ್ರೇಯಸಿ ಬೇಕಾ ಅಂತ ಅವಳು ಕೇಳಿದ್ಲು. ನಂಗೆ ಏನು ಹೇಳಬೇಕು ಅಂತಲೇ ತಿಳಿತಾ ಇರಲಿಲ್ಲ. ಗಟ್ಟಿಯಾಗಿ ತಪ್ಪಿಕೊಂಡು ನಂಗೆ ಮುತ್ತು ಕೊಟ್ಲು. ನಂತರ ಅವಳ ನನ್ನ ಕೈಯನ್ನು ಹಿಡ್ಕೊಂಡು ಹೋಗ್ತಿದ್ಲು. ನಾನು ಹೊರಟೆ. ಮುಂದೆ ನಮ್ಮ ಬದುಕು ಸುಂದರವಾಗಿರುತ್ತೆ ಅನ್ನೋ ನಂಬಿಕೆಯಿಂದ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್.